ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೆ ಬ್ಯಾಕ್ ಟು ಹೊಸ ವಿಡಿಯೋಕ್ಕೆ. ಸೊ ಈ ವಿಡಿಯೋದಾಗ ವಿಶೇಷತೆ ಏನಪ್ಪ ಅಂತಂದ್ರೆ ನಾವಿವತ್ತು ಹೊಂಟೀವಿ, ನಾನು ಮತ್ತು ಪ್ರಕಾಶ್. ನಾನು ಮತ್ತು ಪ್ರಕಾಶ್ ಮತ್ತು ಇನ್ನೂ ಇಬ್ಬರು ಅದಾರ್ರಿ. ನಾವು ಇವತ್ತು ಹೊಂಟೀವಿ ಬಾಳು ಮಹಾರಾಜ್ ಅವ್ರ ದೇವಸ್ಥಾನಕ್ಕೆ ಹೊಂಟೀವಿ, ಕೊಲ್ಲಾಪುರ. ಬರ್ರಿ ನಿಮಗೂ ತೋರಿಸ್ತೀನಿ, ಅದ್ರ ಹಿಂದಿಂದ ಹೇಳ್ತೀನಿ, ಹೋಗೋಣ ಬರ್ರಿ. ಡಾಮಿನರ್ ಐತಿ, ಇವನೊಂದು ಬುಲೆಟ್ ಐತಿ. ಅವ್ರು ಬರತ್ತಿಲ್ಲ, ಏನೋ ವೇಟ್ ಮಾಡತ್ತಿ ಅವ್ರ ಸ್ವಲ್ಪ ಮುಂದೆ. ಅವ್ರು ಬಂದ್ರಂದ್ರೆ ಹೋಗೋದೆ. ಚಹಾ ಕುಡಿಯೋಕೆ ನಿಂತಿದ್ವಿ ಇಲ್ಲಿ. ಚಲೋ ಸಿಗ್ತೈತಿ ರೀ ಚಹಾ, ಎಲ್ಲ ಕಡೆಯಲ್ಲಿ ಚಲೋ ಸಿಗ್ತೈತಿ. ಬೆಲ್ಲದ ಚಹಾ ಭಾರಿ ಸಿಗ್ತೈತಿ. ಈ ಮುತ್ತೆಯಲ್ಲಿ ಇರ್ತಾನೆ ಅಲ್ಲಿ ಚಹಾ ಭಾರಿ ಸಿಗ್ತೈತಿ. ರಾಕೆಟ್ ಹಚ್ಚದ ನೆಮ್ಮದಿ ಕಮ್ಮಿ ಮಾಡ್ಕೊಂತಾರೆ. ಕರೆ ಸುಳ್ಳಾಗಿದ್ರು ದುಡ್ಡು ಮುಖ್ಯ ಐತೆ ಈ ಜಿದಿಯಾಗ. ಮೋಸಿಲ್ಲ ಕಾಯ್ತೀನಿ, ಅಡ್ಡೆ ಮೋಸ ಮಾಡೋದು, ಉಪ ಸುಳ್ಳು ಮಗ ಮೋಸ ಮಾಡೋದು. ಹೆಸರು ಬರೋಬರ್ ಇದು ಮಾಡಕ್ಕೆ ಮಂದಿ ಹಾಕ್ಯಪ್ಪ ಮತ್ತೆ ಅಣ್ಣ. ಅಂತೂ ಇಂತೂ ಹೆಲ್ಮೆಟಿಗೆ ಫೋನ್ ಹಾಕ್ಕೊಂಡೀನಿ. ಮೋಟೋ ವ್ಲಾಗ್ ಅನ್ಕೊಂತಿರೋ ಏನು ನಂದು ಯೂಟ್ಯೂಬ್ ವ್ಲಾಗ್ ಏನು ಮಾಡ್ತೀನಿ ಅದು ಅನ್ಕೊಂತಿರೋ, ಅದು ನಿಮಗೆ ಬಿಟ್ಟಿದ್ದೆ. ಸೊ ವಿಡಿಯೋ ಮಾಡಾಕತ್ತೀನಿ ರೀ. ಆದರೆ ಈ ವಿಡಿಯೋದಾಗ ಭಾರಿ ಒಂದು ಚರಿತ್ರೆನ ಹೇಳಕೊಂಡೀನಿ. ಪೂರ ವಿಡಿಯೋ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಯಾರ್ಯಾರು ನಾನು ಹೊಸದಾಗಿ ನನ್ನ ಚಾನಲ್ಗೆ ಬಂದಿರಿ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಬರ್ರಿ ಹೋಗೋಣ. ಇವತ್ತು ನಾವು ಭೇಟಿ ನೀಡಕ್ಕೆ ಹೊಂಟಿರೋದು ಲಕ್ಷಾಂತರ ಭಕ್ತರ ನಂಬಿಕೆ ಆದಂಥ ಒಂದು ಮುಖ್ಯ ಕೇಂದ್ರ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಾರ್ಡ್ರದಾಗಿರುವಂಥದ್ರಿ. ಸೊ ಏನದಪ್ಪ ಅಂತಂದ್ರೆ ಇದೆ ಶ್ರೀ ಸಂತ ಬಾಳುಮಾಮ ಮಹಾರಾಜರ ಸಮಾಧಿ ಮಂದಿರ ಅದ್ಮಾಪುರದಾಗ ಇದ್ರಿ. ಸೊ ಇವತ್ತು ನಾವು ಅಲ್ಲಿ ಹೊಂಟಿವಿ, ಬರ್ರಿ ಹೋಗೋಣ. ಇದು ಬರೀ ಒಂದು ದೇವಸ್ಥಾನ ಅಲ್ರಿ, ಸಾವಿರಾರು ಜನರ ಬದುಕಿನ ಒಂದು ಭರವಸೆ, ಭಕ್ತಿ ಮತ್ತು ಆಶೀರ್ವಾದ ಅಂತೇಳಿ ಹೇಳ್ಬೋದು. ಈ ಮಹಾನ್ ಸಂತನ ಇತಿಹಾಸ ಏನೈತಿ, ಬಾಳು ಮಾಮರ ಜೀವನ ಹೆಂಗಿತ್ತ ಏನಿತ್ತ, ಈ ಕ್ಷೇತ್ರ ವೈಭವವನ್ನು ತಿಳಿದುಕೊಳ್ಳೋಣ ಬರ್ರಿ. ಬಾಳು ಮಾಮ ಅಂದ್ರೆ ಯಾರ್ರಿ? ಸುಮಾರು 130 ವರ್ಷಗಳ ಹಿಂದೆ 1892 ಅಕ್ಟೋಬರ್ 3 ಈಗಿನ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಕ್ಕೋಳೆ ಎಂಬ ಊರದಾಗ್ರಿ ಒಂದು ಗ್ರಾಮದಾಗ ಸರಳ ಕುರುಬ ಎಂಬ ಕುಟುಂಬದಾಗ ಅವರು ಜನಿಸ್ತಾರೆ. ಬಾಳಪ್ಪ ಅಂಥೇಳಿ ಅವರ ಪುಟ್ಟ ಹೆಸರು ಇರ್ತದ್ರಿ. ಅವ್ರ ತಂದೆ ಹೆಸರು ಮಾಯಪ್ಪ ರೀ, ತಾಯಿ ಸುಂದರ. ಬಡತನ ಇದ್ದರೆ ದೇವ್ರ ಮೇಲಿನ ನಂಬಿಕೆ ಅವರಿಗೆ ಎಂದೂ ಕಡಿಮೆ ಆಗಿರಲಿಲ್ಲ, ಜಾಸ್ತಿನೇ ಇತ್ತು. ಮತ್ತು ಸಣ್ಣವರಿದ್ದಾಗ ಬಾಳಪ್ಪ ಬೇರೆ ಹುಡುಗರ ಗತಿ ಇದ್ದಿದ್ದಿಲ್ಲ ರೀ. ಅವರು ಆಟಕ್ಕಿಂತ ಜಾಸ್ತಿ ದೇವರ ಮೇಲೆ ಪ್ರೀತಿ, ವಿಶ್ವಾಸ, ನಂಬಿಕೆ ಜಾಸ್ತಿ ಇತ್ತು. ಅದರ ಜೊತೆ ಸಮಯ ಕಳೀತಿದ್ರು ಅವ್ರ ಕುರಿ ಕಾಯ್ಕೊಂತನ ಮಹಾನ್ ಸಂತನಾಗ್ತಾರೆ ರೀ. ಅದು ಹೆಂಗಪ್ಪ ಅಂತಂದ್ರೆ ಅವರಿಗೆ ಮದುವೆ ಆಗಿರ್ತೈತೆ ರೀ. ಹೌದು, ಅವರಿಗೆ ಮದುವೆ ಆಗಿರ್ತೈತಿ. ಮದುವೆ ಆದ್ಮೇಲೆ ಅವರಿಗೆ ಸಾಕಂತೇಳಿ ಸ್ವಲ್ಪ ಕುರಿಗಳನ್ನ ಕೊಡ್ತಾರೆ. ಆ ಕುರಿಗಳ ಜೊತೆನೆ ಅವ್ರ ಜೀವನ ಸ್ಟಾರ್ಟ್ ಆಗ್ತೈತೆ ರೀ. ಅದೇ ಜೀವನಾನ ಮಹಾನ್ ಸಂತನಾಗಿ ರೂಪಿಸ್ತೈತ್ರಿ. ಅದು ಹೆಂಗಪ್ಪ ಅಂತಂದ್ರೆ ಅವರು ಕುರಿ ಕಾಯ್ಕೊಂತ ಗ್ರಾಮದಿಂದ ಗ್ರಾಮಕ್ಕೆ ಹೋಗ್ತಿರ್ತಾರೆ ರೀ. ಜನರ ಮಾತು ಕೇಳ್ತಿರ್ತಾರೆ, ಅವ್ರ ಕಷ್ಟ ಕೇಳ್ತಿರ್ತಾರೆ, ಅವರಿಗೆ ಧೈರ್ಯ ಕೊಡ್ತಿರ್ತಾರೆ, ಅವ್ರ ದುಃಖನ ಕೇಳಿ ಅವರಿಗೆ ಸಂತಾಪ ನೀಡ್ತಿರ್ತಾರೆ, ದೇವ್ರ ಮೇಲೆ ನಂಬಿಕೆ ಇಡಕ್ಕೆ ಹೇಳ್ತಿರ್ತಾರೆ ಬಾಳು ಮಾಮರೇ. ಅವರ ಸರಳತೆ ಮತ್ತು ಕರುಣೆ ಮತ್ತು ಭಕ್ತಿಯಿಂದ ಎಲ್ಲ ಜನರು ಕೂಡಿ ಅವರಿಗೆ ಬಾಳು ಮಾಮ ಅಂಥೇಳಿ ಕರೆಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಚಹಾ ಕಡೆ ಬರ್ಸೀವ್ರಿ. ನಮ್ಮ ಪ್ರಕಾಶ್ ಅವರಲ್ಲಿ ಚಹಾ ಭಾರಿ ಸಿಗ್ತೈತೆ ಅಂತಂದ್ರೆ ಚಹಾ ಕುಡಿದು ಎಷ್ಟು ಹೇಳ್ತೀರಿ ಹೆಂಗೆ ಚಹಾ ಅಂದರೆ ಅನ್ನ ಹೇಳ ಸ್ಪೆಷಲ್ ಚಹಾ ಸಿಗ್ತೈತಿಲ್ಲ ಅಂತ ಭಾರಿ ಚಹಾ. ಯಾರ್ಯಾರು ಬಾಳು ದೇವಸ್ಥಾನಕ್ಕೆ ಹೋಗ್ತಿರ್ತೀರಿ, ಇಲ್ಲಿ ಬಂದು ಚಹಾ ಕುಡ್ದು ಹೋಗ್ರಿ, ಮಿಸ್ ಮಾಡೋ ಹೋಗ್ಬರ್ರಿ. ಚಹಾ ಭಾರಿ ಐತಿ. ಚಹಾ ಹೆಂಗೈತೆ ಅಣ್ಣ? ಚಹಾ ಗಿತ್ತು ಹೆಂಗೆ ಚಹಾ? ಯಾರು ಬರ್ತೀರಿ ಈ ಕಡೆ ಚಹಾ ಕುಡ್ದು ಹೋಗ್ರಿ, ಮಿಸ್ ಮಾಡಕ್ಕೆ ಹೋಗ್ಬರ್ರಿ. ಚಹಾ ಕುಡ್ದು ಮೇಲೆ ಒಂದು ಬಾಬಾ ಹಾಕೊಂಡು ಹೋಗೋದು ನೋಡ್ರಿ. ಇದೇ ಚಹಾ ನೋಡ್ರಿ. ಬಾಳು ಮಾಮಾಗ ದೇವ್ರ ಮೇಲೆ ನಂಬಿಕೆ ಹೆಂಗೆ ಬಂತ ಅಂತೇಳಿ ಕೇಳ್ತಾರೇನ್ರಿ. ಅವರ ಆರಾಧ್ಯ ದೈವನೇ ಶ್ರೀ ದತ್ತಾತ್ರೇಯ ಅವ್ರಿ, ಅವ್ರ ಆರಾಧ್ಯ ದೈವ. ಅವ್ರು ಯಾವಾಗಲೂ ಹೇಳತ್ತಿದ್ದ ಸಂದೇಶ ಒಂದೇ ರೀ, ಶ್ರದ್ಧೆ ಇಡ್ರಿ, ದತ್ತನ ಮೇಲೆ ನಂಬಿಕೆ ಇಡ್ರಿ,
ಪ್ರೀತಿಯಿಂದ ಬದುಕ್ರಿ, ಸರಳ ಜೀವನ ನಡೆಸ್ರಿ ಅಂಥೇಳಿ ಬಾಳುಮಾಮಾರು ಯಾವತ್ತಲೂ ಒಂದು ಸಂದೇಶವನ್ನು ಹೇಳ್ತಿರ್ತಾರೆ. ಅದು ಇಂದಿಗೂ ಲಕ್ಷಾಂತರ ಭಕ್ತರಿಗೆ ಬದುಕಿನ ದಾರಿದೀಪವಾಗೈತ್ರಿ. ಈ ದೇವಸ್ಥಾನಕ್ಕೆ ಯಾಕೆ ಬರ್ಬೇಕ್ರಿ? ಇಲ್ಲಿ ಪವಾಡಗಳ ಬಗ್ಗೆ ಭಕ್ತರ ನಂಬಿಕೆ ಏನೈತಿ ನೋಡೋಣ ಬರ್ರಿ. ಅವರ ಬಾಳುಮಾಮರ ಆಶೀರ್ವಾದದಿಂದ ಅನೇಕ ರೋಗಗಳ ಕಡಿಮೆ ಆಗ್ತಾವ್ರಿ, ಮತ್ತು ಸಂತಾನ ಭಾಗ್ಯ ದೊರೀತೈತಿ, ಕಷ್ಟಗಳು ದೂರ ಆಗ್ತಾವ, ಜೀವನದಾಗ ಹೊಸ ಬೆಳಕು ಮೂಡಿಸ್ತೈತಿ. ಇವೆಲ್ಲ ಭಕ್ತರ ಅನುಭವ ಮತ್ತು ನಂಬಿಕೆ. ಈ ದೇವಸ್ಥಾನದ ವಿಶೇಷ ಹೇಳ್ಬೇಕಂದ್ರೆ ಭಾರಿ ಬಿಳಿ ಕಲ್ಲಿನಿಂದ ನಿರ್ಮಿಸಲಾದ ಸುಂದರವಾಗಿರುವಂಥ ದೇವಸ್ಥಾನ ಐತ್ರಿ. ಒಳಗೆ ಬಾಳುಮಾಮರ ಸಮಾಧಿ ಐತಿ. ಪ್ರತಿದಿನ ಪೂಜೆ, ಆರತಿ, ಭಜನೆಗಳ ನಡೀತೈತ್ರಿ. ದೂರದಿಂದ ಬಂದಂಥ ಭಕ್ತಗಳಿಗೆ ಅನ್ನದಾಸೋಹಂತರ ವ್ಯವಸ್ಥೆ ಐತ್ರಿ. ಇಲ್ಲಿ ಭಕ್ತರಿಗಾಗಿ ಯಾತ್ರಿ ನಿವಾಸ ಅಂಥೇಳಿನೂ ನಿರ್ಮಿಸ್ಯಾರ್ರಿ. ಅವೆಲ್ಲ ಅವೈಲೇಬಲ್ ಇರ್ತೈತಿ. ಮತ್ತು ಇಲ್ಲಿರುವಂಥ ಪವಿತ್ರ ಕುರಿಗಳ ಮಹತ್ವ ನೀವು ಒಳಗೆ ಏನು ನೋಡತ್ತೀರಿ, ಒಳಗೆ ಬಾಳುಮಾಮರ ಸಮಾಧಿ ಐತಿ. ಸೊ ಹೊರಗಡೆ ಒಂದು ನಾಯಿ ಮತ್ತು ಒಂದು ಕುರಿ ಐತಿ. ಸೊ ಪವಿತ್ರ ಕುರಿಗಳ ಮಹತ್ವ ಏನಪ್ಪ ಅಂತಂದ್ರೆ ಬಾಳುಮಾಮರ ಸಾಕುತ್ತಿದ್ದಂಥ ಕುರಿಗಳು ಇಂದಿಗೂ ಪವಿತ್ರ ಅಂಥೇಳಿ ಭಾವಿಸಲಾಗ್ತೈತ್ರಿ. ಈ ಕುರಿಗಳವರ ಸೇವೆ, ಸರಳತೆ ಮತ್ತು ಪ್ರಕೃತಿಯೊಂದಿಗೆ ಅವರ ಬಾಂಧವ್ಯದ ಸಂಕೇತವಾಗಿ ಭಕ್ತರಿಂದ ಗೌರವಿಸಲ್ಪಡುತ್ತದೆ ರೀ. ಭಕ್ತರ ಅನುಭವ ಏನಪ್ಪ ಅಂತಂದ್ರೆ ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತನ ಕಥೆಯು ಬೇರೆ ಬೇರೆ ಥರನೇ ಇರ್ತೈತ್ರಿ. ಯಾರು ಆರೋಗ್ಯಕ್ಕಾಗಿ ಬರ್ತಾರೆ, ಯಾರು ಉದ್ಯೋಗಕ್ಕಾಗಿ ಬರ್ತಾರೆ, ಯಾರು ಕುಟುಂಬದ ಸುಖಕ್ಕಾಗಿ ಬರ್ತಾರೆ. ಆದ್ರೆ ಎಲ್ಲರೂ ಒಂದೇ ಭಾವನೆಯೊಂದಿಗೆ ವಾಪಸ್ ಹೋಗ್ತಾರೆ. ಅದು ಬಾಳುಮಾಮರ ಆಶೀರ್ವಾದ ನಮ್ಮ ಜೊತೆ ಐತೆ ಅಂತೇಳಿ. ಸೊ ಇವತ್ತು ನಾವು ಬಂದೇವ್ರಿ, ನಿಮಗೂ ತೋರ್ಸಕತ್ತೀವಿ. ಪೂರ ವಿಡಿಯೋ ನೋಡ್ರಿ. ಅದ್ಮಾಪುರವನ್ನು ಯಾಕೆ ಆಯ್ಕೆ ಮಾಡ್ಕೊತಾರೆ ಬಾಳುಮಾಮರ ಅಂದ್ರೆ ಜೀವನದ ಕೊನೆ ದಿನ ರೀ. ಅವ್ರ ಜೀವನದ ಕೊನೆ ದಿನ ಬಾಳುಮಾಮರ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆ ಅದ್ಮಾಪುರದಲ್ಲಿ ಇರ್ತಾರೆ. ಅದು 1966 ಸೆಪ್ಟೆಂಬರ್ 4ರಂದು ಅವರು ಇಲ್ಲಿ ಸಮಾಧಿಗೊಳ್ತಾರೆ. ಅದಕ್ಕೆ ಈ ಸ್ಥಳದಾಗ ಭವ್ಯವಾದ ಸಮಾಧಿ ಮಂದಿರ ಮಾಡ್ತಾರೆ. ಪ್ರತಿದಿನ ಇಲ್ಲಿ ಸಾವಿರಾರು ಭಕ್ತರು ಬರ್ತಾರೆ. ಅಮಾವಾಸ್ಯೆಗಂತರೂ ಸಿಕ್ಕಾಪಟ್ಟೆ ರಶ್ ಇರತ್ರಿ. ಈ ದೇವಸ್ಥಾನಕ್ಕೆ ಬರೋದು ಹೆಂಗಪ್ಪ ಅಂತಂದ್ರೆ ಈ ದೇವಸ್ಥಾನ ರೀ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಅದ್ಮಾಪುರ ಗ್ರಾಮದಾಗ ಐತ್ರಿ. ನಿಪ್ಪಾಣಿಯಿಂದ, ಕರ್ನಾಟಕದ ನಿಪ್ಪಾಣಿಯಿಂದ ಸೀದಾ ಬಂದ್ರೆ ಆರಾಮಾಗಿ ಬರ್ಬೋದು. ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಸಾವಿರಾರು ಭಕ್ತರು ಪ್ರತಿದಿನ ಇಲ್ಲಿಗೆ ಭೇಟಿ ನೀಡ್ತಾರೆ. ಬಾಳುಮಾಮ ಜೀವನದಿಂದ ನಾವು ಕಲಿಬೇಕಾಗಿದ್ದು ಏನ್ರಿ? ಸಂಪತ್ತಲ್ಲ, ಅಧಿಕಾರ ಅಲ್ಲ, ಮನಸ್ಸಿನ ಶುದ್ಧತೆ, ದೇವರ ಮೇಲಿನ ನಂಬಿಕೆ, ಬಡವರ ಮೇಲಿನ ಕರುಣೆ, ಪ್ರಾಣಿಗಳ ಮೇಲಿನ ಪ್ರೀತಿ, ಇವೇ ಬಾಳುಮಾಮರು ನಮಗೆ ಬಿಟ್ಟು ಹೋದ ನಿಜವಾದ ಸಂಪತ್ತು ರೀ. ಬಾಳುಮಾಮರ ಜೀವನ ನಮಗೆ ಹೇಳೋದು ಒಂದು ದೊಡ್ಡ ಪಾಠ ಏನಮ್ಮ ಅಂದ್ರೆ ದೇವರ ಮೇಲಿನ ನಂಬಿಕೆ ಮತ್ತು ಒಳ್ಳೆ ಮನಸ್ಸಿದ್ರೆ ಜೀವನದ ದಾರಿ ಎಂದಿಗೂ ಕತ್ತಲಾಗೋದಿಲ್ಲ ರೀ. ನೀವು ಅದ್ಮಾಪುರಕ್ಕೆ ಬಂದ್ರೆ ಬರೀ ದೇವಸ್ಥಾನ ಅಷ್ಟ ನೋಡ್ಬೇಡ್ರಿ, ಅಲ್ಲಿನ ಶಾಂತಿಯನ್ನು ಅನುಭವಿಸ್ರಿ, ಪ್ರಾರ್ಥನೆ ಮಾಡಿರಿ, ಆ ದಿವ್ಯ ಅನುಭವಗಳನ್ನ ಮನಸ್ಸಿನಲ್ಲಿ ಉಳಿಸ್ಕೊಳ್ರಿ. ಈ ವಿಡಿಯೋ ಇಷ್ಟ ನಿಮಗಾದ್ರೆ ಲೈಕ್ ಮಾಡಿರಿ, ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಕುಟುಂಬದವರಿಗೆ ಹಂಚಿಕೊಳ್ರಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ. ಮುಂದಿನ ವಿಡಿಯೋದಾಗ ಮತ್ತೊಂದು ಅದ್ಭುತ ಕ್ಷೇತ್ರದೊಂದಿಗೆ ಭೇಟಿಯಾಗೋಣ್ರಿ. ಜೈ ಸಂತ ಬಾಳುಮಾಮ.